ಹಲೋ, a very warm welcome to today's session. ಈ ಒಂದು ಸೆಷನಲ್ಲಿ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಫ್ ಯು ವಾಂಟ್ ಟು ಫೈಂಡ್ ಔಟ್ ವಾಟ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್, ನಾವು ಐದರ್ ಕೂಲಮ್ಸ್ ಲಾ ಯೂಸ್ ಮಾಡ್ತೀವಿ ಅಥವಾ ವಿ ಯೂಸ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಅದೇ ಥರ ಮ್ಯಾಗ್ನೆಟಿಸಮ್ಗೆ ಬಂದಾಗ, in order to find out what is the magnetic field at a particular region, either we can use Biot-Savart's law or we can use Ampere circuital law. ಹೇಗೆ ನಾವು ಗಾಸ್ ಲಾನ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಸಿಮೆಟ್ರಿಕಲ್ ಆಗಿರುತ್ತೆ ಅಂತ ಕರಿತೀವಿ. ಗಾಸ್ ಲಾ ಇಸ್ ಅಪ್ಲಿಕಬಲ್ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಸಿಮೆಟ್ರಿಕಲ್. ಅದೇ ಥರ ಆಂಪಿಯರ್ ಸರ್ಕ್ಯೂಟಲ್ ಲಾನ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಅಲ್ಲಿ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡು ಸಿಮೆಟ್ರಿಕಲ್ ಆಗಿರಬೇಕು. ಅಂಥ ರೀಜನಲ್ಲಿ ನಾವು ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡ್ತೀವಿ. ಸೊ ಬಯೋಟ್-ಸಾವರ್ಟ್ಸ್ ಲಾ ಇದೆಯಲ್ಲ, ಆಂಪಿಯರ್ಸ್ ಲಾ ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಸೇಮ್ ಥಿಂಗ್. ಗಾಸ್ ಲಾ ಯಾಕೆ ಯೂಸ್ ಮಾಡ್ತೀವಿ ವೆನ್ ದರ್ ಇಸ್ ಕೂಲಮ್ಸ್ ಲಾ? ಯಾಕಂದರೆ ಆಗ ನಮಗೆ ತುಂಬ ಸಿಂಪಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ನ ಕಂಡುಹಿಡಿಬೋದು. ಅದೇ ಥರ ಬಯೋಟ್-ಸಾವರ್ಟ್ಸ್ ಲಾ ಇಂದನೂ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೋದು. ಬಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಯೂಸ್ ಮಾಡಿದ್ರೆ ಸಿಂಪಲ್ ಆಗಿ ವಿತಿನ್ ಅ ಫ್ಯೂ ಸ್ಟೆಪ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಗೊತ್ತಾಗತ್ತೆ. ಸೊ ಎರಡೂ ಲಾ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ಬೋದು, ಎರಡೂ ಲಾ ಯೂಸ್ ಮಾಡಿ. ಬಟ್ ಆಂಪಿಯರ್ ಸರ್ಕ್ಯೂಟಲ್ law is more convenient and it is actually a general law which can be applied in wide variety of cases. Okay, so now let's move on to what is ampere circuital law, what it states, and let us also try to prove it. So ನಿಮಗೆ ಸಿಲೆಬಸ್ ಅಲ್ಲಿ ಇರೋದು ಸ್ಟೇಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಫಾರ್ ಇರ್ರೆಗ್ಯುಲರ್ ಪಾತ್ ಅಂತ. ಮೊದಲಿಗೆ ಆಂಪಿಯರ್ ಸರ್ಕ್ಯೂಟಲ್ ಲಾ ಅಂದರೆ ಏನು ಅಂತ ನೋಡೋಣ. ಅದಾದಮೇಲೆ ರೆಗ್ಯುಲರ್ ಪಾತಲ್ಲಿ ಹೇಗೆ ಪ್ರೂವ್ ಮಾಡೋದು ಅಂತ ನೋಡಿ. ದೆನ್ ವಿಲ್ ಮೂವ್ ಆನ್ ಟು ಪ್ರೂವಿಂಗ್ ದಿ ಆಂಪಿಯರ್ ಸರ್ಕ್ಯೂಟಲ್ ಲಾ ಫಾರ್ ಇರ್ರೆಗ್ಯುಲರ್ ಪಾತ್. ಸೊ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಆಂಪಿಯರ್ ಸರ್ಕ್ಯೂಟಲ್ ಲಾ ಸ್ಟೇಟ್ಸ್ ದ್ಯಾಟ್ the line integral of magnetic field over a closed path is equal to mu naught times the net current enclosed by the path. ಹಾಗಂದ್ರೇನು? It is the line integral of magnetic field over a closed path is equal to mu naught times, mu naught ಅಂತ ಹೇಳಿದ್ರೆ permeability times the net current enclosed by the path ಅಂತ ಹೇಳುತ್ತೆ. ಸೊ ಫಸ್ಟ್ ಆಫ್ ಆಲ್, ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಯಾಕೆ ತಗೊತಾ ಇದ್ದೀವಿ? ವಿ ನೋ ದ್ಯಾಟ್ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ದಾಗ ಅದರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ, ವಿಚ್ ವಿಲ್ ಬಿ ಇನ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಎಷ್ಟು ಬರುತ್ತೆ? ಸೊ ಮ್ಯಾಗ್ನೆಟಿಕ್ ಫೀಲ್ಡು ಕರೆಂಟ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಪೆಂಡಿಂಗ್ ಆನ್ ದಿ ಕರೆಂಟ್ ವಿಚ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ವೈರ್. ಬಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿರುತ್ತೆ? ಈ ವೈರ್ ಹತ್ರ ಇರುತ್ತೆ. ಬಟ್ ನಾವು ನಮ್ಮ ಪಾಯಿಂಟ್ ಆಫ್ ಅಬ್ಸರ್ವೇಷನ್ನ ಬೇರೆ ಪಾಯಿಂಟ್ಗೆ ಶಿಫ್ಟ್ ಮಾಡಿದ್ರೆ, ಸೇ ಐ ಆಮ್ ಶಿಫ್ಟಿಂಗ್ ಇಟ್ ಟು ಸಮ್ ಅದರ್ ಪಾಯಿಂಟ್ ಹಿಯರ್. ಈಗ ಇಲ್ಲಿ ಬರುವಂಥ ಮ್ಯಾಗ್ನೆಟಿಕ್ ಫೀಲ್ಡು ಬಿ ಆಗಿರಲ್ಲ, ಇಟ್ ವಿಲ್ ಬಿ ಲೆಸ್ ದೆನ್ ಬಿ. ಯಾಕೆ ಅಂತ ಹೇಳಿದ್ರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ, ಸ್ಪ್ರೆಡ್ ಆಗ್ತಾ ಈ ಪಾಯಿಂಟಿಗೆ ರೀಚ್ ಆಗಬೇಕಾದ್ರೆ ಅಲ್ಲಿ ಈ ಮಧ್ಯ ಇರುವಂಥ ಮೀಡಿಯಂ ಕೂಡ ಇಟ್ ಪ್ಲೇಸ್ ಅ ರೋಲ್. ಸೊ ಈ ಮೀಡಿಯಂ ಏನು ಮಾಡುತ್ತೆ, ಕಂಪ್ಲೀಟ್ ಮ್ಯಾಗ್ನೆಟಿಕ್ ಸ್ಟ್ರೆಂತ್ನ ಈ ಪಾಯಿಂಟಿಗೆ ರೀಚ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ವಿಲ್ ಡಿಕ್ರೀಸ್. ಸೊ ಆ ಮೀಡಿಯಂ ಎಷ್ಟು ಅಲೌ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿ ರೈಟ್ ಡೌನ್ ದ ಪರ್ಮಿಯಬಿಲಿಟಿ ಆಫ್ ದ ಮೀಡಿಯಂ. ಸೊ ಈ ಕೇಸಲ್ಲಿ ನಾವು ಫ್ರೀ ಸ್ಪೇಸ್ ಅಂತ ತಗೊಂಡ್ರದ್ರಿಂದ ಐ ಆಮ್ ರೈಟಿಂಗ್ ಇಟ್ ಆಸ್ ಮ್ಯೂ ನಾಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡಿಪೆಂಡ್ಸ್ ಆನ್ ದಿ ಪರ್ಮಿಯಬಿಲಿಟಿ ಆಫ್ ದ ಮೀಡಿಯಂ ಅಂಡ್ ಆಲ್ಸೋ ದ ಕರೆಂಟ್. ನಾವು ನೋಡ್ತಾ ಇರುವಂಥ ಈ ಪಾಯಿಂಟಲ್ಲಿ ಕಂಪ್ಲೀಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಬಂದಿಲ್ಲ. ಬಿ ಅನ್ನೋದೇನಿಲ್ಲಿ
ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾನು ನೋಡ್ತಿರೋ ಪಾಯಿಂಟಲ್ಲಿ ಬರ್ತಿರುವಂಥ ನಾನು ಆ್ಯಕ್ಚುಲಿ ಪಾಯಿಂಟ್ ಬಿ ಅಲ್ಲಿ ಏನು ಚೆಕ್ ಮಾಡ್ತಿದ್ದೀನಿ, ಐ ಆಮ್ ಟ್ರೈಂಗ್ ಟು ಫೈಂಡ್ ಔಟ್ ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟಿದೆ ಈ ಪಾಯಿಂಟಲ್ಲಿ ಅಂತ ನೋಡ್ತೀನಿ. ಸೊ ಯೂಸಿಂಗ್ ದ ರೈಟ್ ಹ್ಯಾಂಡ್ ರೂಲ್, ಸೊ ಇಫ್ ಐ ಯೂಸ್ ದ right hand thumb rule in this particular case, so fingers ಯಾವ ತರ curl ಆಗುತ್ತೆ, it will curl in this direction. So the magnetic field is going inside. So ಈ ಪಾಯಿಂಟ್ ಅಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀನಿ, it will be in the tangential direction. So this is the magnetic field intensity at this point. But ನಾವಿಲ್ಲಿ B ಅಂತ ಹೇಳಿದೇನು, B is the total magnetic field which is coming out. ಅದೇನಾಗಿದೆ, ಇಡೀ ಲೂಪಲ್ಲಿ ಸ್ಪ್ರೆಡ್ ಆಗಿದೆ. ಇಲ್ಲಿ ಬಿ ಅಂತ ಹೇಳಿದ್ರೆ ಇಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಎಲಿಮೆಂಟ್. ಈ ಒಂದು ಸ್ಮಾಲ್ ಪೋರ್ಷನ್ ನಾನು ಕನ್ಸಿಡರ್ ಮಾಡಿದ್ರೆ ಆ ಪೋರ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ನಾನು ಬಿ ಅಂತ ಹೇಳ್ತಿದ್ದೀನಿ. ಸೊ ವಿಚ್ ಇಸ್ ಕಾಲ್ಡ್ ಆಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಬೇಕಂದ್ರೆ ಏನು ಮಾಡ್ತೀವಿ, ಈ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಡಿವೈಡೆಡ್ ಬೈ ದ ಟೋಟಲ್ ಲೆಂತ್ ಆಫ್ ದಿಸ್ ಪಾತ್ ಇಂದ ಡಿವೈಡ್ ಮಾಡಬೇಕು. ಸೊ ಟೋಟಲ್ ಲೆಂತ್ ಅನ್ನು ನಾನು ಎಲ್ ಅಂತ ತಗೊಂಡ್ರೆ ದೆನ್ ಐ ವಿಲ್ ಗೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಹಾಗಾದ್ರೆ ವಾಟ್ ಇಸ್ ಟೋಟಲ್ ಮ್ಯಾಗ್ನೆಟಿಕ್ field which is generated by this wire ಅಂತ ಹೇಳಿದ್ರೆ ಏನು ಮಾಡೋಣ, let us cross multiply. ಸೊ B total ನಾವು ಏನಂತ ಬರಿಬೋದು, ಸೊ total magnetic field will be equal to the magnetic field strength at that particular point into the length of the conductor, total length of the conductor ಅಂತ ಬರಿಬಹುದು. ಸೊ ಇನ್ ಪ್ಲೇಸ್ ಆಫ್ ಬಿ ಟೋಟಲ್ ನಾವಿವಾಗ ಇದನ್ನ ರಿಪ್ಲೇಸ್ ಮಾಡಿದಾಗ ಏನು ಬರುತ್ತೆ, ಇಟ್ ವಿಲ್ ಬಿ ಬಿ ಡಾಟ್ ಎಲ್ ಟೋಟಲ್ ವಿಚ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಐ. ನಾವೀಗ ಅಬ್ಸರ್ವ್ ಮಾಡಿದ್ರೆ ಈ ಪಾತು ಆಕ್ಚುಲಿ ಸಿಮೆಟ್ರಿಕಲ್ ಆಗಿದೆ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ at every point will be same. ಯಾಕಂದ್ರೆ ಎಲ್ಲಾ ಕಡೆ ಡಿಸ್ಟೆನ್ಸ್ ನಾವು r ಅಂತಾನೆ ತಗೋಣ. if it is a circular path, the distance is same for all the points. So irrespective of where I am looking, so ಈ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, it will be having a strength b, ಆದ್ರೆ ಡೈರೆಕ್ಷನ್ will vary. So direction will be tangential to the particular path. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನು ಚೇಂಜ್ ಆಗ್ತಿಲ್ಲ, ಬಟ್ ಟೋಟಲ್ ಲೆಂತ್ ನಾನು ನೋಡ್ಬೇಕಲ್ವಾ. ಹಾಗಾಗಿ ಇದನ್ನೇ ಇನ್ನೂ ಒಂಥರ ಯಾವ ತರ ಬರಿಬಹುದು, ದ ಲೈನ್ ಇಂಟೆಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಅ ಕ್ಲೋಸ್ಡ್ ಪಾತ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನಾನು ತಗೊಂತಿರುವಂತಹ ಪಾತ್ ಏನಾಗಿದೆ, ಅದೊಂದು ಕ್ಲೋಸ್ಡ್ ಲೂಪ್ ಆಗಿದೆ. ಇಫ್ ದ ಪಾತ್ ವಾಸ್ ಓಪನ್ ಲೈಕ್ ದಿಸ್, ಅದೇ ನಾನೊಂದು ಓಪನ್ ಪಾತ್ ನ ತಗೊಂಡಿದ್ರೆ ಆ ಪಾತ್ ಅಲ್ಲಿ 2 ಪಾಯಿಂಟ್ ಸಿಗ್ತಾ ಇತ್ತು. ಸೊ ದ ಡೈರೆಕ್ಷನ್ ಇಸ್ ಲೈಕ್ ದಿಸ್, ಒರಿಜಿನಲ್ ಡೈರೆಕ್ಷನ್ ತಗೊಂಡ್ರೆ ದಿಸ್ ಇಸ್ ದ ಇನಿಷಿಯಲ್ ಪಾಯಿಂಟ್, ದಿಸ್ ಇಸ್ ದ ಫೈನಲ್ ಪಾಯಿಂಟ್. ಹಾಗಾಗಿ ಈ ಸ್ಮಾಲ್ ಎಲಿಮೆಂಟ್ ಅಲ್ಲಿ ಏನಾಗ್ತಿದೆ ಅಂತ ನಾನು ತಿಳ್ಕೊಂಡ್ರೆ ಇಡೀ ಪಾತ್ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳಕ್ ನಾವೇನ್ ಮಾಡ್ತೀವಿ, ವಿಲ್ ಇಂಟಿಗ್ರೇಟ್ ಓವರ್ ದಿಸ್ ಪರ್ಟಿಕ್ಯುಲರ್ ಲೈನ್, ರೈಟ್. ಸೊ ಟೋಟಲ್ ಲೈನ್ ಅಥವಾ ಟೋಟಲ್ ಲೈನ್ ಬೇಕಾದ್ರೆ ಏನ್ ಮಾಡ್ತೀವಿ, ವಿಲ್ ಇಂಟಿಗ್ರೇಟೆಡ್. ಸೊ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಆ ಸ್ಮಾಲ್ ಪಾತಿನ ಲೆಂತ್ ನಾವು ಡಿ ಎಲ್ ಅಂತ ತಗೊಂಡ್ರೆ ಇಂಟಿಗ್ರೇಟೆಡ್ ವಿತ್ ರೆಸ್ಪೆಕ್ಟ್ ಟು ಡಿ ಎಲ್, ಎಲ್ಲಿಂದ ಎಲ್ಲಿಗೆ, ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಟು ಫೈನಲ್ ಪಾಯಿಂಟ್. ಸೊ ಏನನ್ನ ಇಂಟಿಗ್ರೇಟ್ ಮಾಡ್ತಾ ಇದೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಸೊ ಇಟ್ ವಿಲ್ ಬಿ ಇಂಟಿಗ್ರೇಷನ್ ಬಿ ಡಾಟ್ ಡಿ ಎಲ್ ಅಂತ ಬರಿತಾ ಇದ್ವಿ. ಆದ್ರೆ ನಾವಿಲ್ಲಿ ತಗೊಂತಿರುವಂತ ಪಾತ್ ಏನಾಗಿದೆ, ಅದು ಒಂದು ಸರ್ಕ್ಯುಲರ್ ಪಾತ್ ಆಗಿದೆ. ಸೊ ಇದು ಸರ್ಕ್ಯುಲರ್ ಪಾತ್ ಆಗಿರೋದ್ರಿಂದ ನಮ್ಗೆ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್ ಬರೋದಿಲ್ಲ. ಇಟ್ ಇಸ್ ಫಾರ್ಮಿಂಗ್ ಅ ಲೂಪ್.
ಹಾಗಾಗಿ ನಾವಿಲ್ಲಿ ಏನು ಬರಿತೀವಿ, ಇಲ್ಲಿ ಒಂದು ಲೂಪ್ ಅಂತ ಬರಿತೀವಿ. ಸೊ ದ ಲೈನ್ ಇಂಟಿಗ್ರಲ್ ಓವರ್ ಅ ಕ್ಲೋಸ್ಡ್ ಪಾತ್ ಅನ್ನೋದನ್ನ ಈ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. is equal to what? mu naught times the net current enclosed by the path. So mu naught times ಏನನ್ನ ನಾವು ತಗೋಬೇಕು, ಟೈಮ್ಸ್ ನೆಟ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಪಾತ್. ಅಂದ್ರೆ ಈ ಪಾತ್ ಒಳಗಡೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆಯೋ ಆ ಟೋಟಲ್ ಕರೆಂಟ್ನ ನಾವು ತಗೋಬೇಕು. ಇಲ್ಲಿ ಒಂದೇ ಕರೆಂಟ್ ತಗೊಂಡಿದ್ದೀವಿ ಅಲ್ವಾ. ಸೊ ದರ್ ಇಸ್ ಓನ್ಲಿ ಒನ್ ವೈರ್ ವಿಚ್ ಇಸ್ ಕ್ಯಾರಿಂಗ್ ಎ ಕರೆಂಟ್ ಐ. ಹಾಗಾಗಿ ಇಲ್ಲಿ ನಾನು ಬರೀ ಐ ಅಂತ ತಗೊಂತೀನಿ. ಇಫ್ ದೇರ್ ಆರ್ ಮೆನಿ current carrying conductors, so let me call this as I1, this is I2, there is one more carrier I3 ಅಂತ ಹೇಳಿದ್ರೆ, ಈ ಕೇಸಲ್ಲಿ ಈ ಫಾರ್ಮುಲಾನ ಮ್ಯಾಥಮ್ಯಾಟಿಕಲಿ ಹೇಗೆ ಬರೆಯೋದು? ಸೊ ಇಟ್ ಇಸ್ ಈಕ್ವಲ್ ಟು mu naught ಇಂಟು ನೆಟ್ ಕರೆಂಟ್ ಅಂತ ಹೇಳ್ತಾ ಇದೆ. ನೆಟ್ ಕರೆಂಟ್ ಅಂದ್ರೆ ಈ ಕೇಸಲ್ಲಿ ಏನಾಗುತ್ತೆ, ಎರಡು ವೈರು ಕರೆಂಟ್ ಕ್ಯಾರಿ ಮಾಡ್ತಿದೆ ಇನ್ ದ ಸೇಮ್ ಡೈರೆಕ್ಷನ್. ಅವಾಗ ನಾನು I1 ಪ್ಲಸ್ I2 ತಗೋಬೇಕು. ವಾಟ್ ಅಬೌಟ್ I3? I3 ಇಸ್ ನಾಟ್ ಎನ್ಕ್ಲೋಸ್ಡ್ ಬೈ ದ ಪಾತ್, ಇಟ್ ಇಸ್ ಔಟ್ಸೈಡ್ ದ ಪಾತ್. ಹಾಗಾಗಿ ಇದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, I3ನ ಕನ್ಸಿಡರ್ ಮಾಡಬಾರ್ದು. ಯಾವುದು ಪಾತ್ ಒಳಗಿರುತ್ತೋ ಆ ಕರೆಂಟ್ನ ನಾನು ತಗೋಬೇಕಾಗತ್ತೆ. ಇಫ್ ದ ಕರೆಂಟ್ ವಾಸ್ ಇನ್ ಆಪೋಸಿಟ್ ಡೈರೆಕ್ಷನ್, ಅಗೇನ್ ಅದಕ್ಕೆ ಬೇಕಾಗಿರುವಂಥ ಸೈನ್ ಕನ್ವೆನ್ಷನ್ ಯೂಸ್ ಮಾಡಿ have to put the net current in this place. Hope you have understood the meaning of Ampere's circuital law and the statement. Now let us move on to proving what is Ampere's circuital law. ಅದಕ್ಕೆ ಏನು ಮಾಡೋಣ, let us consider a long wire carrying current I. Obviously ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ರೆ ಅದ್ರ ಸುತ್ತಲೂ ಒಂದು magnetic field generate agate. So that will be generated in a plane perpendicular to the axis of this wire. So the magnetic field will be like this, and the direction of the magnetic field is given by the right hand thumb rule. So in this case current is going upwards, hagagi magnetic field will be in the anti-clockwise direction. What about the magnetic field strength anta helodadre? The magnetic field strength is given by mu naught by 4 pi 2I by R. So the magnetic field at a point which is at a distance R, so ಇಲ್ಲಿ ಒಂದು ಪಾಯಿಂಟ್ R ಅಂತ ಈ ಲೂಪ್ ಮೇಲೆ ನಾವು ಕನ್ಸಿಡರ್ ಮಾಡಿದ್ರೆ, which is at a distance R, ಈ ಒಂದು ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದ್ರೆ ಇಟ್ ಇಸ್ ಗಿವನ್ ಬೈ mu naught by 4 pi 2I by R ಅಂತ ಹೇಳ್ತೀವಿ. ಅಂಡ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ನ ನಾವು ನೋಡ್ಬೇಕಾದ್ರೆ ಏನ್ ಮಾಡಬೇಕು, ವಿ ಹ್ಯಾವ್ ಟು ಡ್ರಾ ಟ್ಯಾಂಜೆಂಟ್. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಟ್ಯಾಂಜೆನ್ಷಿಯಲ್ ಟು ಎವ್ರಿ ಪಾಯಿಂಟ್. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ನ ನಾವು ತಗೊಂಡ್ರೆ ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ at that point will be tangential loop at that particular point. So direction change agatte, but magnetic field strength will be same throughout the loop. Now we know the direction of the magnetic field line and we also know the strength of the magnetic field here. Again mana, let us consider a small line segment along this path. So this small segment is DL. So DL is also in the same direction as magnetic field. So DL is parallel to the magnetic field. Hagagi what is the angle between them? So the angle theta is equal to 0. Hagidre ee equation alli substitute ಮಾಡಬೇಕಾದ್ರೆ B dot DL ಅಂತ ಹೇಳಿದ್ರೆ it is the dot product of two vectors. So ಏನು ಬರುತ್ತೆ, B dot DL ಅಂದ್ರೆ B DL cos theta ಅಂತ ಬರಿತೀವಿ. ಹಿಯರ್ theta is equal to 0, ಹಾಗಾಗಿ cos 0 ಆಗತ್ತೆ. cos 0 is 1, ಹಾಗಾಗಿ B dot DL ಅನ್ನೋ ಜಾಗದಲ್ಲಿ ನಾವು BDL ಅಂತಾನೆ ಬರಿಬಹುದು. ನಾವಿವಾಗ ಒಂದು ಸ್ಮಾಲ್ ಸೆಗ್ಮೆಂಟ್ DL ಗೆ ನೋಡಿದ್ವಿ. ಈಗೇನ್ ಮಾಡೋಣ, ಲೆಟ್ ಅಸ್ ಇಂಟಿಗ್ರೇಟ್ ಟು ದ
entire loop. Integral of B dot dl for the entire path, because it's a closed path, I have to write this symbol, will be equal to how much? So B dot dl ಇರೋ ಜಾಗದಲ್ಲಿ ನಾವು ಏನು ಬರಿಬೋದು? B dl ಅಂತ ಬರಿಬೋದು. ಇಂಟಿಗ್ರೇಷನ್ ಯಾವುದಕ್ಕೆ ಹಾಕಬೇಕಾಗಿದೆ ಇಲ್ಲಿ? B is constant for all the points. ಹಾಗಾಗಿ B ನ ನಾವು ಇಂಟಿಗ್ರೇಷನ್ ಅಂದ ಹೊರಗಡೆ ತಗೋಬಹುದು. ಸೊ ಇಂಟಿಗ್ರೇಷನ್ is only for the path. If I add all the small segment, what will be the total length of this path? Obviously, it will be circumference of the circle. So circumference of the circle, the value is 2. It is 2 pi r ಬರುತ್ತೆ. So let me substitute that value here. So ಏನಾಗುತ್ತೆ ಅವಾಗ value? B into 2 pi r. What about B? We already know the value of B. ಅದನ್ನು substitute ಮಾಡೋಣ. So it will be how much? Mu naught by 4 pi into 2i by r into 2 pi r. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ? Pi and pi gets cancelled, r and r gets cancelled, and 2 and this bottom 4 will get cancelled. So we are only left with what? Mu naught into I. What was in the left hand side? It was line integral over the closed loop of B. So the final answer is mu naught into I. So that is nothing but Ampere circuital law. ಸೊ ಈ ರೀತಿ ನಾವು ಆಂಪಿಯರ್ ಸರ್ಕ್ಯೂಟಲ್ ಲಾನ ಪ್ರೂವ್ ಮಾಡಿದ್ವಿ. ನಿಮ್ಮ ಸಿಲೆಬಸ್ಸಲ್ಲಿ ನಿಮಗೆ ಕೇಳುವಂಥ ಕ್ವೆಶನು ಸ್ಟೇಟ್ ಆ್ಯಂಡ್ ಪ್ರೂವ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಫಾರ್ ಇರ್ರೆಗ್ಯುಲರ್ ಪಾತ್ ಅಂತ. ಸೊ ಇರ್ರೆಗ್ಯುಲರ್ ಪಾತ್ ಅಂತ ಹೇಳಿದ್ರೆ ನಾವು ಒಂದು ಇರ್ರೆಗ್ಯುಲರ್ ಪಾತ್ನ ಅಸ್ಯೂಮ್ ಮಾಡ್ತೀವಿ. ಸೊ ದಿಸ್ ಪಾತ್ ಇಸ್ ಕಾಲ್ಡ್ ಆಸ್ ದಿ ಆಂಪಿಯರ್. ಸೊ ಆಂಪಿಯರ್ ಲೂಪ್ನ ನಾವು ನಮ್ಮ ಕನ್ವೀನಿಯನ್ಸ್ಗೆ ತಕ್ಕಂತೆ ಯಾವ ಶೇಪಲ್ಲಾದರೂ ತಗೋಬಹುದು. ಸೊ ಸದ್ಯಕ್ಕೆ ನಾವು ಸಿಲೆಬಸ್ಸಲ್ಲಿ ಹೇಳಿರೋ ಥರ ಇರ್ರೆಗ್ಯುಲರ್ ಪಾತ್ನ ಡ್ರಾ ಮಾಡಿದ್ದೀನಿ. ಕನ್ಸಿಡರ್ ಕರೆಂಟ್ ಕ್ಯಾರಿಂಗ್ ವಯರ್ ವಿಚ್ ಇಸ್ ಕ್ಯಾರಿಂಗ್ ಅ ಕರೆಂಟ್ ಐ. ಇದ್ರ ಸುತ್ತಲೂ ನಾನು ಒಂದು ಲೂಪ್ನ ಡ್ರಾ ಮಾಡ್ತಿದ್ದೀನಿ ವಿಚ್ ಇಸ್ ಕಾಲ್ಡ್ ಆಸ್ ದಿ ಆಂಪಿಯರ್ ಇನ್ ಲೂಪ್, which is actually perpendicular to the plane containing the wire. ಈ ಒಂದು ಪಾತಿಗೆ ನಾವು ಆಂಪಿಯರ್ ಸರ್ಕ್ಯೂಟಲ್ ಲಾನ ಅಪ್ಲೈ ಮಾಡೋಣ. ಟು ಅಪ್ಲೈ ದ ಲಾ ಲೆಟ್ ಮೀ ಕನ್ಸಿಡರ್ ಅ ಪಾಯಿಂಟ್. ಸೊ ಯಾವುದೋ ಒಂದು ಪಾಯಿಂಟ್ ಪಿ ನ ನೋಡೋಣ. ಈ ಒಂದು ಪಾಯಿಂಟ್ ಪಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಈ ವಯರ್ ಇಂದ ಅಂತ ನೋಡೋದಾದ್ರೆ, ಸೊ ನಾನು ಏನು ಮಾಡಬೇಕು, ಈ ಒಂದು ಪಾಯಿಂಟ್ ಇಂದ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಬೇಕು. ದ ಟ್ಯಾಂಜೆಂಟ್ ವಿಲ್ ಗಿವ್ ಮಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. We know the magnetic field strength at a point due to a current carrying wire using the Biot-Savart's law. A value ಎಷ್ಟು ಬರುತ್ತೆ? mu naught by 4 pi 2i by r ಅಂತ ಇದು ನಮಗೆ ಗೊತ್ತಿದೆ. ಇದು ಒಂದು ನೋನ್ ಫ್ಯಾಕ್ಟರ್. ಸೊ ಲೆಟ್ ಮೀ ಕಾಲ್ ದಿಸ್ as equation ನಂಬರ್. ಒಂದು ಪಾಯಿಂಟ್ ಪಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಗೊತ್ತಾಗಿದೆ ನನಗೆ, ಅದರ ಮ್ಯಾಗ್ನಿಟ್ಯೂಡು ಗೊತ್ತಾಗಿದೆ. So point number 2 ಏನು? I am considering a small line element which is on the path in such a way that dl is along the direction of B. ಅಂದ್ರೆ ಅರ್ಥ vector dl is parallel to the magnetic field. If that is the case, what is the angle between these two vectors? It is 0. Now let us take the B dot dl. So B dot dl ಏನಾಗುತ್ತೆ? Dot product of the vectors ಏನು ಹೇಳುತ್ತೆ? Since B and dl both are vectors, A dot B ನಮಗೆ ಗೊತ್ತಿದೆ. A dot B ನ ಯಾವ ತರ ಬರಿತೀವಿ? A B cos theta ಅಂತ ಬರಿತೀವಿ. ಅದೇ ತರ B dot dl ನ ನಾವು ಯಾವ ತರ ಬರಿಬಹುದು? B dl cos theta ಅಂತ ಬರಿಬಹುದು. Here the angle is taken to be 0. ಹಾಗಾಗಿ cos 0 is 1 ಆಗುತ್ತೆ. So we get B into dl. Now let me substitute for B into dl. Now let us integrate this value for the entire loop.
ನಾವೊಂದು ಸ್ಮಾಲ್ ಎಲಿಮೆಂಟ್ಗೆ ಡಿ ಎಲ್ ಅಂತ ತಗೊಂಡಿದ್ವಿ. ಈಗ ಇಡೀ ಎಂಟೈರ್ ಲೂಪ್ಗೆ ನಾವು ತಗೊಳ್ಬೇಕಾದ್ರೆ ಏನು ಮಾಡಬೇಕು, ಇಂಟಿಗ್ರೇಷನ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಆಫ್ ಬಿ ಡಾಟ್ ಡಿ ಎಲ್ ಫಾರ್ ದ ಎಂಟೈರ್ ಲೂಪ್. ಇಲ್ಲಿ ಬಿ ವ್ಯಾಲ್ಯೂ ಏನಿದೆ ಅದು ಕಾನ್ಸ್ಟೆಂಟ್ ಇದೆ. ಸೊ ಇಂಟಿಗ್ರೇಷನ್ ಆಫ್ ಮ್ಯೂ ನಾಟ್ ಬೈ 4π 2i by r ಇಂಟು ಡಿ ಎಲ್ ಅಂತ ನಾವು ಬರೀಬಹುದು. ವಾಟ್ ಇಸ್ ಡಿ ಎಲ್? ಸೊ ಡಿ ಎಲ್ ಇಸ್ ನಥಿಂಗ್ ಬಟ್ ದ ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ ಲೆಂತ್ ಹೇಗೆ ಕಂಡುಹಿಡಿತೀವಿ? ಅದಕ್ಕೆ ಈ ಡಿಸ್ಟೆನ್ಸ್ ಗೊತ್ತಿರಬೇಕು. ವಿ ನೋ ದ ಡಿಸ್ಟೆನ್ಸ್ ಇಸ್ ಆರ್ ಅಂತ ಆಲ್ರೆಡಿ ಅಸ್ಯೂಮ್ ಮಾಡಿದೀವಿ. ಆ್ಯಂಡ್ ದಿಸ್ ಲೈನ್ ಸೆಗ್ಮೆಂಟ್ ಇಸ್ ಆಕ್ಚುಲಿ ಮೇಕಿಂಗ್ ಅನ್ ಆಂಗಲ್. ದಿಸ್ ಆಂಗಲ್ ಲೆಟ್ ಮಿ ಕಾಲ್ ದಿಸ್ ಆಸ್ ಡಿ ಥೀಟಾ. ಹಾಗಾಗಿ ಡಿ ಎಲ್ ಇರೋ ಜಾಗದಲ್ಲಿ ನಾನು ಏನಂತ ಬರಿಬೋದು, ಆರ್ ಇಂಟು ಡಿ ಥೀಟಾ ಅಂತ ಬರಿಬೋದು. ಸೊ ಐ ಕ್ಯಾನ್ ರಿಪ್ಲೇಸ್ ದಿಸ್ ಡಿ ಎಲ್ ಬೈ ಆರ್ ಇಂಟು ಡಿ ಥೀಟಾ. ಇಲ್ಲಿ ಕಾನ್ಸ್ಟೆಂಟ್ಸ್ನೆಲ್ಲ ಇಂಟಿಗ್ರೇಷನ್ ಇಂದ ಹೊರಗಡೆ ತಗೋಣ. ಯಾವ್ದು ಕಾನ್ಸ್ಟೆಂಟು? ಮ್ಯೂ ನಾಟ್ ಬೈ 4π 2i. ಅಫ್ಕೋರ್ಸ್ ಆರ್ ಅಂಡ್ ಆರ್ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಉಳಿದಿದ್ದು ಯಾವುದು? ಇಂಟಿಗ್ರೇಷನ್ ಆಫ್ ಡಿ ಥೀಟಾ. ವಾಟ್ ವಿಲ್ ಬಿ ಇಂಟಿಗ್ರಲ್ ಆಫ್ ಡಿ ಥೀಟಾ? ಈ ಆಂಗಲ್ನ ಥ್ರೂಔಟ್ ದ ಲೂಪ್ ನಾವು ಮೆಜರ್ ಮಾಡಿ ನೋಡಿದ್ರೆ ಎಷ್ಟು ಬರುತ್ತೆ? 360 ಡಿಗ್ರಿ ಬರುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಡಿ ಥೀಟಾ ಎಷ್ಟು? 2π ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಮ್ಯೂ ನಾಟ್ ಬೈ 4π 2i ಇಂಟು 2π. 2's and the 4 get cancelled. ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ. ವಿ ಆರ್ ಲೆಫ್ಟ್ ಔಟ್ ವಿತ್ ಮ್ಯೂ ನಾಟ್ ಇಂಟು ಐ. ಸೊ ದಿಸ್ ಇಸ್ ನಥಿಂಗ್ ಬಟ್ ಆಂಪಿಯರ್ಸ್ ಲಾ. ಅಲ್ಲಿಗೆ ಏನು ಅರ್ಥ ಆಯಿತು ನಮಗೆ? ವೆದರ್ ದ ಲೂಪ್ ಇಸ್ ಸರ್ಕ್ಯುಲರ್ ಆರ್ ಆಫ್ ಎನಿ ಇರ್ರೆಗ್ಯುಲರ್ ಶೇಪ್, ಆಂಪಿಯರ್ಸ್ ಲಾನ ನಾವು ಅಪ್ಲೈ ಮಾಡ್ಬೋದು. ಆಂಪಿಯರ್ಸ್ ಲಾ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಪಾತ್. ಸೊ ಆಂಪಿಯರ್ಸ್ ಲಾನ ಎಲ್ಲಿ ಯೂಸ್ ಮಾಡ್ಬೋದು? ಸಿಮೆಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂಥ ರೀಜನಲ್ಲಿ ಯೂಸ್ ಮಾಡ್ಬೋದು. ಪಾತು ಏನು ಬೇಕಾದರೂ ಆಗಿರ್ಬೋದು. ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಪಾತ್. So that is Ampere circuital law.